ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ರಾಷ್ಟ್ರಕವಿ ಕುವೆಂಪುರವರ ಮಾತಿನಂತೆ ಕನ್ನಡವನ್ನೇ ಸರ್ವಸ್ವವಾಗಿಸಿಕೊಂಡಿರುವ ಶಬ್ರೀನಾ ಮೊಹಮ್ಮದ್ ಅಲಿ ಎಂಬ ಅಪ್ಪಟ ಕನ್ನಡಾಭಿಮಾನಿಯ ಅನನ್ಯ ಕನ್ನಡ ಪ್ರೇಮದ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡುತ್ತೇವೆ. ಇವರು ಶಬ್ರೀನಾ ಮೊಹಮ್ಮದ್ ಅಲಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ವಾಸವಾಗಿರುವ ಇವರು ವೃತ್ತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿ. ಕನ್ನಡಾಭಿಮಾನಿಯಾಗಿರುವ ಇವರು ತನ್ನ ಊರಿನ ಎಲ್ಲರಿಗೂ ಕನ್ನಡ ಓದುವಿಕೆಯ ಅಭ್ಯಾಸ ಬೆಳೆಯಬೇಕು, ಅದಕ್ಕೆ ಎಲ್ಲರಿಗೂ ಸುಲಭದಲ್ಲಿ ಕನ್ನಡದ ಗ್ರಂಥಾಲಯಗಳು ಲಭ್ಯವಾಗಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ಶಬ್ರೀನಾರವರು ಮಾಡಿದ ಕಾರ್ಯವು ಎಲ್ಲರೂ ಅಚ್ಚರಿ ಹಾಗೂ ಹೆಮ್ಮೆ ಪಡುವಂತದ್ದಾಗಿದೆ. ಮನೆ ಕಟ್ಟುವುದೆಂದ್ರೆ ಪ್ರತಿಯೊಬ್ಬರಿಗೂ ಇರುವ ಬಹುದೊಡ್ಡ ಕನಸು. ಅದರಲ್ಲೂ ಕೆಲವರು ತಮ್ಮ ಜೀವನದ ಸಿಂಹ ಪಾಲನೆ ಅದಕ್ಕೆ ಬೇಕಾಗಿ ಮೀಸಲಿಡುತ್ತಾ ಕಷ್ಟಪಡುವವರು ಇದ್ದಾರೆ. ಹಾಗಿರುವಾಗ ಶ್ರೀಮತಿ ಶಬ್ರೀನಾ ಮೊಹಮ್ಮದ್ ಅಲಿ ಅವರು ತಾವು ಕಟ್ಟಿದ ಹೊಸ ಭವ್ಯವಾದ ಮನೆಯಲ್ಲಿ 1000ದಷ್ಟು ಕನ್ನಡ ಪುಸ್ತಕಗಳನ್ನು ಸಂಗ್ರಹಿಸಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಊರಿನ ವಿದ್ಯಾರ್ಥಿಗಳಿಗೆ ಹಾಗೂ ಸರ್ವಜನರಿಗೆ ಓದಲು ಮುಕ್ತ ಪ್ರವೇಶದ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ಊರಿನ ಹೆಣ್ಣು ಮಕ್ಕಳಿಗೂ ಓದಲು ವಿಶೇಷ ಸೌಕರ್ಯವನ್ನ ಏರ್ಪಡಿಸಿದ್ದಾರೆ. ತಮ್ಮ ಮನೆಯ ಗೃಹ ಪ್ರವೇಶವನ್ನ ಯಾವುದೇ ಆಡಂಬರ ಮೌಢ್ಯಗಳಿಲ್ಲದೆ ನಾಡಿನ ಕವಿಗಳು, ಲೇಖಕರು ಹಾಗೂ ಚಿಂತಕರನ್ನ ಆಮಂತ್ರಿಸಿ ಅವರ ಕೈಗಳಿಂದ ಬಹಳ ಅರ್ಥಪೂರ್ಣವಾಗಿ ಗೃಹ ಪ್ರವೇಶ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಪ್ರಸ್ತುತ ಗ್ರಂಥಾಲಯದ ಗ್ರಂಥ ಪಾಲಕರಾಗಿ ಸ್ವತಃ ಶಬ್ರೀನಾರವರೇ ನೋಡಿಕೊಳ್ತಿದ್ದಾರೆ. ಇನ್ನೊಂದು ಗಮನಾರ್ಹ ಸಂಗತಿ ಅಂದ್ರೆ ಶಬ್ರೀನಾ ಮೊಹಮ್ಮದ್ ಅಲಿ ಅವರ ಈ ಹೊಸ ಮನೆಗೆ ತನ್ನ ಅಥವಾ ತನ್ನ ಯಜಮಾನರ ಅಥವಾ ಮಕ್ಕಳ ಹೆಸರನ್ನ ಇಟ್ಟಿಲ್ಲ. ಹೊರತು ಇವರಲ್ಲಿ ತುಂಬಿ ತುಳುಕ್ತಿರುವ ಕನ್ನಡಾಭಿಮಾನದ ಪ್ರಭಾವದಿಂದ ಅವರ ಹೊಸ ಮನೆಗೆ ಕನ್ನಡ ಕೌಸ್ತುಭ ನಿಲಯ ಎಂಬ ಹೆಸರಿಟ್ಟಿದ್ದಾರೆ. ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದರೆ ಬಹಳ ಅಭಿಮಾನ. ಶಬ್ರೀನಾರವರು ಹೇಳ್ತಾರೆ, ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಮಾನತೆಯನ್ನ ಹುಟ್ಟು ಹಾಕಿದ ಮಹಾನ್ ಮಾನವತಾವಾದಿ. ಶಿಕ್ಷಣ, ಮತ ಮತ್ತು ಜ್ಞಾನ ಎಂಬುದು ನಮ್ಮ ಹಕ್ಕುಗಳನ್ನು ರಕ್ಷಿಸುವ ಪ್ರಧಾನ ಅಸ್ತ್ರಗಳೆಂದು, ಆ ಶಿಕ್ಷಣವನ್ನ ಗಳಿಸಲು ಈ ದೇಶದ ಸರ್ವರೂ ಸಮಾನ ಅರ್ಹರೆಂದು ಸಾರಿದವರು ಅವರು. ಈ ದೇಶದ ಎಲ್ಲ ಹಿಂದುಳಿದ ವರ್ಗಗಳು ಮತ್ತು ಹೆಣ್ಣು ಮಕ್ಕಳು ಈಗಲೂ ಈ ಮಣ್ಣಿನಲ್ಲಿ ಸ್ವತಂತ್ರವಾಗಿ ಬದುಕುತ್ತಿರಲು ಅದಕ್ಕೆ ಪ್ರಮುಖ ಕಾರಣ ಬಾಬಾ ಸಾಹೇಬರಾಗಿದ್ದಾರೆ. ಅಂಬೇಡ್ಕರ್ ಅವರ ಮೇಲಿನ ಅಪಾರ ಗೌರವ ಮತ್ತು ಅಭಿಮಾನದ ಕಾರಣದಿಂದಲೇ ಇವರ ಪ್ರಸ್ತುತ ಗ್ರಂಥಾಲಯಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಗ್ರಂಥಾಲಯ ಎಂದು ಹೆಸರಿಟ್ಟಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಅವರ ಹಲವಾರು ವೈಚಾರಿಕ ಕೃತಿಗಳು ಇವರ ಗ್ರಂಥಾಲಯದಲ್ಲಿದೆ ಹಾಗೂ ದೇಶದ ಪ್ರಮುಖ ಲೇಖಕರು, ಕವಿಗಳು, ಚಿಂತಕರು ಮತ್ತು ದಾರ್ಶನಿಕರ ಕೃತಿಗಳನ್ನು ಸಂಗ್ರಹಿಸಿದ್ದಾರೆ. ಪುಲೆ ದಂಪತಿ, ಶಾಹು ಮಹಾರಾಜ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಬಸವಣ್ಣ, ವಿವೇಕಾನಂದರು ಹಾಗೂ ಮಹಾತ್ಮ ಗಾಂಧೀಜಿ ಮೊದಲಾದವರ ಭಾವಚಿತ್ರ ಹಾಗೂ ಅವರ ತತ್ವ ಚಿಂತನೆಗಳನ್ನು ಬರೆದು ಅಳವಡಿಸಿದ್ದಾರೆ. ಇವಿಷ್ಟೇ ಅಲ್ಲದೆ ಶಬ್ರೀನಾ ಮೊಹಮ್ಮದ್ ಅಲಿ ಅವರು ಸಾಹಿತಿಯೂ ಆಗಿದ್ದು ಬಿಳಿ ಆಳಿಯ ಮೇಲೆ ಕೆಂಪು ಶಾಯಿ ಎಂಬ ಕವನ ಸಂಕಲನ ಹಾಗೂ ಹೂಮಾಲೆಯ ನೂಲು ಎಂಬ ವಿಮರ್ಶೆ ಕೃತಿಯನ್ನ ರಚಿಸಿದ್ದಾರೆ. ಇವರ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರ ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಬಹುಮಾನವೂ ಲಭಿಸಿದೆ. ಕನ್ನಡವನ್ನೇ ನಾಡಿ ಮಿಡಿತವಾಗಿಸಿಕೊಂಡು ಸದಾ ಕನ್ನಡದ ಸೇವೆಗೈತಿರುವ ಅಪ್ಪಟ ಕನ್ನಡಾಭಿಮಾನಿಗಳಾದ ಶಬ್ರೀನ್ ಮೊಹಮ್ಮದ್ ಅಲಿ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.